ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಅಶ್ವಿನಿ ಆರ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ಗೌರಿ ಗಣೇಶ ಹಬ್ಬ ಬಂತಲ್ವ, ನಾಳೆನೇ ಇರೋದು ಹಬ್ಬ. ಹಂಗಾಗಿ ನಾ ಪಾಪುಗೆ ಬಟ್ಟೆ ತೊಗೊಂಬರ ಅಂತ ಬಿಟ್ಟು ಹೋಗ್ತಾ ಇದ್ದೀವಿ ಕೆಳಗಡೆ. ನಾನು ಇನ್ನೂ ರೀಸೆಂಟಾಗಿ ಬಟ್ಟೆ ಒಂದೇ ಸಲ ಒಂದು 4-5 ಜೊತೆ ತೊಗೊಂಡಿದ್ದೆ. ಹಂಗಾಗಿ ನನಗೆ ಬಟ್ಟೆ ತೊಗೊಂಡಿರಲಿಲ್ಲ. ನಮ್ಮ ರಾಕಿನೂ ಅಷ್ಟೇ, ಅವನು ಆವಾಗಲೇ ತೊಗೊಂಡಿದ್ದ. ಹಂಗಾಗಿ ನಮಗೆ ಬಟ್ಟೆ ತೊಗೊಂಬರಕ್ಕೆ ಹೋಗ್ತಿಲ್ಲ, ಪಾಪುಗೆ ಮಾತ್ರ ಬಟ್ಟೆ ತೊಗೊಂಬರಕ್ಕೆ ಹೋಗ್ತಾ ಇದ್ದೀವಿ. ಇವಾಗೆಲ್ಲ ಹಬ್ಬ ಸೀಸನ್ ಅಲ್ವ, ಹಂಗಾಗಿ ಬಾಡಿಗೆ ಹೊಡ್ಕೊಂಡು ಬರೋಷ್ಟೊತ್ತಿಗೆ 8:15 ಏನೋ ಆಗಿತ್ತು ಆಲ್ಮೋಸ್ಟು. ಹಂಗಾಗಿ ಸರಿ ಆಯಿತು, ಫೋನ್ ಮಾಡಿ ಹೆಂಗೋ ಬಂದ. ಆಮೇಲೆ ಸರಿ ಟೈಮ್ ಆಗಿತ್ತೆ, ನೋಡಿ ಹೋಗೋಣ ಅಂತ ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಮ್ಮ ಹೊಸದುರ್ಗದಲ್ಲಿ ನೋಡಿ ಫ್ರೆಂಡ್ಸ್, ಗಣಪತಿ ಹಬ್ಬಕ್ಕೆ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರು, ಸಖತ್ತಾಗಿತ್ತು. ನಮ್ಮ ಪಾಪು ಅಂತ ಅದು ನೋಡ್ಬಿಟ್ಟು ಫುಲ್ ಖುಷಿ, ಫುಲ್ ಎಂಜಾಯ್ ಮಾಡ್ತಿದ್ದ. ಲೈಟು ಅಂತ ಬಿಟ್ಟು ಫುಲ್ ಕೂಗಾಡ್ಕೊಂಡು ಹೋಗ್ತಾ ಇದ್ದ ಆಟ ತುಂಬ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ, ಲೈಟಿಂಗ್ಸ್ ಎಲ್ಲ ಅಂದರೆ ಸಖತ್ತಾಗಿ ಕಾಣಿಸ್ತಿತ್ತು. ನಮ್ಮ ಹೊಸದುರ್ಗ ಮಾತ್ರ ಸೂಪರಾಗಿತ್ತು ಮಾತ್ರ. ನನಗಂತೂ ಈ ಥರ ಲೈಟಿಂಗ್ಸ್ ಎಲ್ಲ ನೋಡಿಬಿಟ್ರೆ ಫುಲ್ ಖುಷಿಯಾಗಿಬಿಡುತ್ತೆ. ಫಂಕ್ಷನ್ಸು, ಲೈಟಿಂಗ್ಸು ಅಂತ ಇವೆಲ್ಲ ನೋಡಿದರೆ ನಿಜವಾಗ್ಲೂ ಫುಲ್ ಖುಷಿಯಾಗುತ್ತೆ. ನೋಡಿ ಪಾಪು ಇವಾಗ ಸೈಲೆಂಟಾಗಿ ಕೂತ್ಕೊಂಡಿದ್ದಾನೆ, ಕಿರ್ಚಾಡಿ ಎಷ್ಟೊತ್ತಾಗ ಕಿರ್ಚಾಡ್ಬಿಟ್ಟು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದಾನೆ. ಹಾಗೆ ನೋಡಿ ಫ್ರೆಂಡ್ಸ್, ಇನ್ನೇನು ಈಗ ನಾಳೆ ಹಬ್ಬ ಅನ್ನೋದ್ರಾಗೆ ಸಿಕ್ಕಾಪಟ್ಟೆ ಜನ ಬಟ್ಟೆ ಅಂಗಡಿಲಂತೂ ನೋಡಿ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಜನ ಇದ್ದರು. ಆಮೇಲೆ ಬಟ್ಟೆ ಅಂಗಡಿ ಒಳಗಡೆ ಏನು ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ತುಂಬ ಜನ ಇದ್ದರು. ಹಂಗಾಗಿ ಬಟ್ಟೆ ತೊಗೊಂಡು ಸೀದಾ ನಾವು ಹೊರಟ್ವಿ. ಹಾಗೆ ನೋಡಿ ಫ್ರೆಂಡ್ಸ್, ಲೈಟು ಫುಲ್ ಮಸ್ತೂರಿಗಿಂದ ಎಷ್ಟೋ ದೂರ ಲೈಟಿಂಗ್ಸ್ ಹಾಕಿದ್ರು. ಈ ಕಡೆ ಅಶೋಕ ಮಂದಿರದಲ್ಲಿ ಒಂದು ಗಣಪತಿ ಇಟ್ಟಿರ್ತಾರೆ, ಮತ್ತು ಅಲ್ಲಿ ವಿರಾಟ್ ಗಣಪತಿ, ಅದು ಸ್ವಲ್ಪ ಜೋರಾಗಿ DJ ಎಲ್ಲ ಹಾಕ್ಬಿಟ್ಟು ಫುಲ್ ಜೋರಾಗೆ ಮಾಡ್ತಾರೆ. ಹಂಗಾಗಿ ಲೈಟಿಂಗ್ಸ್ ಎಲ್ಲ ನಾವು ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಬಂದ್ವಲ್ಲ ಅಲ್ಲಿ, ಇದು ಅಶೋಕ ಮಂದಿರದ ಹತ್ರ ಇರೋದು ಗಣಪತಿ. ಇಲ್ಲೇ ಲೈಟಿಂಗ್ಸು ಒಂಥರ ಚೆನ್ನಾಗಿತ್ತು, ಸಖತ್ತಾಗಿತ್ತು. ನಮ್ಮ ಹೊಸದುರ್ಗಂತ ಫುಲ್ ಮಿಂಚಿಂಗಾಗಿ ಸಖತ್ತಾಗಿ ಕಾಣಿಸ್ತಿತ್ತು. ನೀವೇ ನೋಡ್ತೀರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನಮ್ಮ ಹೊಸದುರ್ಗ ಗಣಪತಿ ಹಬ್ಬದ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ಲಾಗಿ ಕಾಣುತ್ತೆ, ಸಖತ್ತಾಗಿ ಕಾಣುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮ್ಮ ಪಾಪುಗೆ 2 ಜೊತೆ ಬಟ್ಟೆ ತಗೊಂಡ್ಬಂದಿದ್ದೀವಿ, ತೋರಿಸ್ತೀನಿ. ನಿಂದು ಬಟ್ಟೆ ನೋಡಿ ಫ್ರೆಂಡ್ಸ್, ಇದು ಒಂದು ಸೆಟ್ ನಮ್ಮ ಪಾಪುಗೆ. ಕಟ್ಟ ಕಾಣಿಸ್ತೈತ? ಇದೊಂದು ನಿಂದು ಬಟ್ಟೆ ನಿಂದು ಬಟ್ಟೆ, ಅದು ಬಟ್ಟೆ. ಆಮೇಲೆ ಇದೊಂದು ಚಡ್ಡಿ, ಇದು T-ಶರ್ಟ್. ನೋಡಿ ಫ್ರೆಂಡ್ಸ್, ಪಾಪ 2 ಜೊತೆ ಬಟ್ಟೆ ತಂದಿದ್ದೀವಿ ಹಬ್ಬಕ್ಕೆ. ತಗೋಚಿನ್ ಬಟ್ಟೆ ನೋಡಲ್ಲ, ಬಾಕ್ಸ್ ನೋಡ್ತಾನೆ ಅವನು. ನೋಡಿ ಅವನು ಹಂಗೆ ಹೇಳೋದು, ಪಾಪು ಬಟ್ಟೆ ನೋಡು ಅಂದರೆ ಬಾಕ್ಸ್ ಇಟ್ಕೊಂಡು ಆಟ ಆಡ್ತಿದ್ದ. ಹಾಗೆ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಎದ್ಬಿಟ್ಟು ನಾನು, ನಮ್ಮ ರಾಕಿ, ನಮ್ಮ ಪಾಪು, ನಮ್ಮ 3 ಜನ ಗಣಪತಿ ತರಕ್ಕೆ ಅಂತ ಬಿಟ್ಟು ಹೊರಟಿದ್ವಿ. ನೋಡಿ ಹಾಗೆ ನೋಡಿ ಫ್ರೆಂಡ್ಸ್, ತಾನು ರಾಕಿ, ನಮ್ಮ ಪಾಪ 3 ಜನ ಮತ್ತೆ ಹೊರಟ್ವಿ ಬೇಗನೆ ಗಣಪತಿ ತಗೊಬರೋಣ ಅಂತ ಬಿಟ್ಟು. ಇದು ಪೂಜೆ ಎಲ್ಲ ರೆಡಿ ಆಗ್ತಾಯಿತ್ತು, ಅಮ್ಮಂದು ಅಡುಗೆ ರೆಡಿ ಆಗ್ತಿತ್ತು. ನೋಡಿ ಅಮ್ಮ ರಂಗೋಲಿ ಎಷ್ಟು ಚೆನ್ನಾಗಿತ್ತು ಅಂತ ಬಿಟ್ಟು, ಕಲರ್ಸು 3 ಕಲರ್ ಇದ್ವು, ಹಂಗಾಗಿ 3 ಕಲರ್ ಯೂಸ್ ಮಾಡಿಬಿಟ್ಟು ರಂಗೋಲಿ ಹಾಕಿದ್ರು. ಹಾಗೆ ನೋಡಿ ಫ್ರೆಂಡ್ಸ್, ಹೋಗ್ತಾ ಇದ್ದೀವಿ ಇವಾಗ ಗಣಪತಿ ತಗೊಂಬರೋಣ ಅಂತ ಬಿಟ್ಟು. ನಾನು ಮುಂಚೆನೇ ಅಂದ್ಕೊಂಡಿದ್ದೆ ಫ್ರೆಂಡ್ಸ್, ನಾನು ನಮ್ಮ ಪಾಪು ನಾನು ಪ್ರೆಗ್ನೆಂಟ್ ಇದ್ದಲ್ಲೇ ಅಂದ್ಕೊಂಡಿದ್ದೆ. ನಾನು ಗಣಪತಿ ಹಬ್ಬ ಬಂದರೆ, ನಮ್ಮ ಪಾಪು ಹುಟ್ಟಿದ ಮೇಲೆ ಅವನಿಗೆ ಗಣಪತಿ ವರ್ಷನೂ ತಗೊಂಬರ್ಬೇಕು. ನಮ್ಮ ಮನೇಲಿ ಈಗ ಚಿಕ್ಕ ಮಕ್ಕಳು ಇದ್ರೇ ಅಲ್ವಾ, ಗಣಪತಿ ಏನಾದರೂ ಕೂರಿಸಿದ್ರೆ ಚೆನ್ನಾಗಿರುತ್ತೆ, ಒಂಥರ ಏನೋ ಖುಷಿಯಾಗುತ್ತೆ. ಅವರು ಆ ಖುಷಿ ಪಡೋದನ್ನ ನೋಡಿ ಎಂಜಾಯ್ ಮಾಡಬೇಕಾಗುತ್ತೆ. ಚಿಕ್ಕ ಮಕ್ಕಳು ಇರೋ ಮನೇಲಿ ಜಾಸ್ತಿ ಗಣಪತಿ ಎಲ್ಲ ಪ್ರತಿಯೊಬ್ಬರು ತರ್ತಾರೆ, ಯಾಕೆ ಅಷ್ಟು ಖುಷಿ ಪಡ್ತಾರೆ ಮಕ್ಕಳು. ಅದಕ್ಕೆ ಹಾಗೆ ನಾನು ಅಂದ್ಕೊಂಡಿದ್ದೆ, ಪಾಪು ಹುಟ್ಟಿದ ಮೇಲೆ ನಾನು ಗಣಪತಿ ವರ್ಷ ತೊಗೊಂಬರ್ಬೇಕು ಅಂದ್ಕೊಂಡಿದ್ದೆ. ಹಂಗಾಗಿ ಹೋದ ವರ್ಷ ಇನ್ನೇನು ಚಿಕ್ಕನಲ್ವ ಇನ್ನೂ, ಹಂಗಾಗಿ ತೊಗೊಂಬಂದಿರಲಿಲ್ಲ. ಈ ವರ್ಷದಿಂದ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ನಮ್ಮ ಪಾಪಗೆ ಗಣಪತಿ ತೊಗೊಂಬರ್ಬೇಕು ಅಂತ ಬಿಟ್ಟು. ಈ ವರ್ಷದಿಂದ ಫಸ್ಟ್ನೇ ವರ್ಷ ಇದೇ ವರ್ಷ ನಾವು ಕೂರಿಸ್ತಾ ಇರೋದು. ಹಾಗೆ ನಾವು ಗಣಪತಿ ತಗೊಬರೋಣ ಅಂತ ಕೆಳಗಡೆ ಬಂದಿದ್ವಲ್ಲ, ಹಂಗೆ ಪಾಪುಗೆ ಗಣಪತಿ ಪಪ್ಪ ಮೋರ್ಯ ಅಂತಲ್ಲೆಲ್ಲ ಗಣಪತಿ ತಗೊಂಡೋಗ್ತಿದ್ರಲ್ಲ, ಅದನ್ನೆಲ್ಲ ನೋಡ್ಕೊಂಬಿಟ್ಟು ಹೇಳ್ಕೊಡ್ತಾ ಇದ್ದೆ. ಅವನು ಪಪ್ಪ ಮೋರ್ಯ ಅಂತ ಹೇಳ್ತಾನೆ ಅಷ್ಟೇ ಅವನು. ಆಮೇಲೆ ನಮ್ಮ ರಾಕಿ ಎಲ್ಲ ತೊಗೊಂಬಂದ, ಎಲ್ಲ ಬಾಳೆ ದಿಂಡು, ಆಮೇಲೆ ಬಾಕ್ಲಿ ತೋರಣ ಕಟ್ಟೋದು ಅದೆಲ್ಲ ತೊಗೊಂಬಂದ. ನಾವು ಅಲ್ಲಿದ್ದಾಗ ಆಟೋದಲ್ಲೇ ಕೂತ್ಕೊಂಡಿದ್ವಿ. ಸಿಕ್ಕಾಪಟ್ಟೆ ಜನ ಇದ್ದರು, ಸಿಕ್ಕಾಪಟ್ಟೆ ರಶ್ ಇತ್ತು. ನೋಡಿ ಫ್ರೆಂಡ್ಸ್, ಎಷ್ಟು ಜನ ಇದ್ದರು ಅಂದರೆ, ಇಲ್ಲಿ ಗಣಪತಿ ಒಂದು ಹತ್ರ ಕೇಳಿದ್ವಿ, ಇಲ್ಲೊಂದು ಸ್ವಲ್ಪ ಕಲೆಕ್ಷನ್ ಅಷ್ಟು ಚೆನ್ನಾಗಿರಲಿಲ್ಲ. ಆಮೇಲೆ ಸರಿ ಬೇರೆ ಕಡೆ ಹೋಗಿ ತಗೋಣ ಅಂತ ಬಿಟ್ಟು ಇಲ್ಲಿ ಬಂದ್ವಿ. ಆಮೇಲೆ ಸ್ವಲ್ಪ ಕಲರ್ಸ್ ಇಲ್ಲಿ ಚೆನ್ನಾಗಿದ್ವು ಅಂತ ಬಿಟ್ಟು ಇಲ್ಲೊಂದು ಕಲರ್ ತಗೊಂಡ್ಬಿಟ್ಟು ನಮಗೆ ಮನಸ್ಸಿಗೆ ಇಷ್ಟ ಆಗೋಂಥದ್ದನ್ನು ಹುಡುಕಿ ತೊಗೊಂಡ್ರೆ ನಾವು ಸ್ವಲ್ಪ ಖುಷಿ ಸಮಾಧಾನ ಅಲ್ವಾ. ಹಂಗಾಗಿ ಬಂದ್ವಿ, ಇಲ್ಲಿ ತೊಗೊಂಡ್ವಿ, ಚೆನ್ನಾಗಿತ್ತು ಅಂತ ಬಿಟ್ಟು.
ಆಮೇಲೆ ಗಣಪತಿ ತೊಗೊಂಬಿಟ್ಟು ಆಮೇಲೆ ನಮ್ಮ ಪಾಪುಗೆ ನೋಡ್ತಾ ಇದ್ದ ಅವನು ಗಣಪತಿ ಏನು ಇದು ಅಂತಬಿಟ್ಟು ಅವನು ಇದು ಫಸ್ಟ್ನೇ ವರ್ಷ ಇದೇ ಥರ ಗಣಪತಿ ಎಲ್ಲ ನೋಡ್ತಿರೋದು. ಅವನು ಚಿಕ್ಕವನಿದ್ದ ಹೋದ ವರ್ಷದಾಗೆ, ಹಾಗಾಗಿ ಅವನು ನೋಡ್ತಾ ಇದ್ದ. ನಮ್ಮ ರಾಕಿ ಅವನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೆಲ್ಲ ಗಣಪತಿ ಒಂದೊಂದೇ ತೋರಿಸ್ಕೊಂಬತ್ತಿದ್ದ. ನೋಡಿ ಇಲ್ಲಿ ಇದು ಗಣಪತಿ ಪಪ್ಪ ಅಂತಬಿಟ್ಟು ಗಣಪತಿ ಅಂತಬಿಟ್ಟು ತೋರಿಸ್ತಾ ಇದ್ದ. ಅದನ್ನು ಪಾಪು ಇದು ಕಿವಿ, ಅದಕ್ಕೆ ಕಿವಿ ಇದು, ಮೂಗಿದು, ಇದು ಕಣ್ಣಿದು ಅಂತಬಿಟ್ಟು ಅವನ್ನೆಲ್ಲ ನೋಡಿ ಹಿಂಗೆ ಹೇಳ್ತಾ ಇದ್ದ. ಅವನು ನೋಡಿ ಫ್ರೆಂಡ್ಸ್ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ತೋರಿಸ್ತಾ ಇದ್ದ. ಅವನಿಗಂತೂ ಫುಲ್ ನಮ್ಮ ಪಾಪಗೆ ಖುಷಿ. ಅವನಿದೆ ಕಲರ್ ಎಷ್ಟು ಚೆನ್ನಾಗೈತೆ ಇದು ಅಂದ್ಬಿಟ್ಟು ಅವನಿಗೆ ಖುಷಿ ಆಗ್ಬಿಟ್ಟಿದೆ. ಇಲ್ಲಿ ಈಗ ಆಟೋದಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ವಲ್ಲ, ಕಿವಿ, ಮೂಗು, ಕಣ್ಣು ಅಂತಬಿಟ್ಟು ಹೇಳ್ಕೊಂಡು ಅದನ್ನೇ ಹೇಳ್ಕೊಂಡು ಬರ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಆಮೇಲೆ ಸರಿ ತೊಗೊಂಬಿಟ್ವು. ಹಂಗೆ ಪಾಪುಗೆ ಇಡ್ಲಿ ಕಟ್ಟಿಸ್ಕೊಳ್ಳೋಣ, ಇನ್ನು ಪೂಜೆ ಆಗೋಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ ಅಂತ ಬಿಟ್ಟು ಪಾಪುಗೆ ಇಡ್ಲಿ ಕಟ್ಟಿಸ್ಕೊಂಡು ಹೋಗ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್. ಹೋಗ್ತಾಯಿದ್ದೀವಿ ಆಲ್ರೆಡಿ. ಆಟ ಆಡ್ಕೊಂಡು ಅವನಿಗೆ ಖುಷಿಯಾಗಿತ್ತಲ್ವ, ಹಂಗಾಗಿ ಆರಾಮಾಗಿ ಆಟ ಆಡ್ಕೊಂಡು ಹೋಗ್ತಾಯಿದ್ದೀವಿ. ಮನೆಗೆ ಬಂದ ತಕ್ಷಣ ಇಲ್ಲಿ ಪೂಜೆ ಮಾಡ್ಕೊಂಡು ಒಳಗೆ ಕರ್ಕೋಬೇಕಲ್ವ, ಹಂಗಾಗಿ ನಮ್ಮ ರಾಕಿ ತೊಗೊಂಬಂದು ನಮ್ಮಮ್ಮ ಹೂವು ಕುಂಕುಮ ಇಟ್ಬಿಟ್ಟು ಗೌರಿ ಮತ್ತು ಗಣಪತಿ ಎರಡೂ ಒಟ್ಟಿಗೆ ತೊಗೊಂಬಂದ್ವಿ. ಗೌರಿ ಒಂದು ದಿವಸ ಮುಂಚೆ ತೊಗೊಂಬರ್ತಾರೆ, ನಾವಿನ್ನು ಎರಡು ಒಟ್ಟಿಗೆ ತೊಗೊಂಬಂದಿದ್ದೀವಿ. ಪೂಜೆ ಮಾಡಿಬಿಟ್ಟು ಒಳಗಡೆ ತಗೊಂಡೋಗಿ ಇಟ್ಟು ನಮ್ಮ ಅಪ್ಪಾಜಿ ಎಲ್ಲ ಅದಕ್ಕೂ ಪೂಜೆಗೆಲ್ಲ ಹೂವೆಲ್ಲ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ರು. ಸರಿ ನಾವು ಅಷ್ಟೊತ್ತಿಗೆ ಎಲ್ಲ ರೆಡಿ ಆಗಿಬಿಡೋಣ ಅಂತಬಿಟ್ಟು ಬೇಗ ಹೋಗಿ ನಾವು ರೆಡಿ ಆಗ್ತಾಯಿದ್ವಿ ನೋಡಿ ಫ್ರೆಂಡ್ಸ್. ನಮ್ಮ ಅಪ್ಪಾಜಿ ಪೂಜೆ ಎಲ್ಲ ಮಾಡೋಕ್ಕೆ ಎಲ್ಲ ದೀಪ ಎಲ್ಲ ಹಚ್ಚಿ ರೆಡಿ ಮಾಡ್ಕೊಂಡಿತ್ತು. ಇನ್ನೇನು ಗಣಪತಿ ಥರದನ್ನೇ ಅವರು ವೆಯ್ಟ್ ಮಾಡ್ತಾಯಿದ್ರು. ಗಣಪತಿ ತಂದ ತಕ್ಷಣ ಎಲ್ಲ ಪೂಜೆ ಮಾಡಿ ಎಲ್ಲ ಮಂಗಳಾರತಿ ಎಲ್ಲ ಮಾಡ್ತಾರೆ ನಮ್ಮ ಅಪ್ಪಾಜಿ. ನಾವು ಎಲ್ಲ ರೆಡಿ ಆಗಿದ್ವಿ ಆಲ್ರೆಡಿ. ಮತ್ತು ಇವಾಗ ಪೂಜೆ ಮಾಡೋಕೆ ಹೋಗ್ಬೇಕಲ್ವ, ಗೌರಿ ಹಬ್ಬ ಅಲ್ವಾ, ಹಂಗಾಗಿ ನಾವು ನಾಗರ ಪಂಚಮಿಯಲ್ಲಿ ನಾನು ನಮ್ಮ ರಾಕಿ ಮಾಡ್ತೀವಿ. ನಮ್ಮ ಗಂಡ ಮನೆ ಸೈಡಲ್ಲಿ ನಾಗರ ಪಂಚಮಿ ಟೈಮಲ್ಲಿ ಮಾಡ್ತೀವಿ. ನಮ್ಮ ಅಪ್ಪಾಜಿಯವರು ಗೌರಿ ಹಬ್ಬಕ್ಕೆ ಮಾಡೋದು, ಗೌರಿ ಗಣೇಶ ಹಬ್ಬಕ್ಕೆ. ಹಂಗಾಗಿ ನಮ್ಮ ಅಪ್ಪಾಜಿಯವ್ರಿಗೆ ಉತ್ತ ಪೂಜೆ ಮಾಡೋಕೆ ಹೋಗ್ತಾರಲ್ವ, ಹಂಗಾಗಿ ನಾವು ಉತ್ತ ಪೂಜೆ ಮಾಡೋಕ್ಕೆ ಅಂತಬಿಟ್ಟು ಹೋಗಿ ರೆಡಿ ಆಗ್ತಾಯಿದ್ವಿ ನೋಡಿ ಫ್ರೆಂಡ್ಸ್. ಯಾರಿಗೆ ಸಿಗುತ್ತೆ ಇಂಥ ಅದೃಷ್ಟ? ನಮಗೂ ಎರಡೆರಡು ಸಲ ಹಾಲು ತುಪ್ಪ ಬಿಡೋ ಆ ಥರ ಅದೃಷ್ಟ ಯಾರಿಗೆ ಸಿಗುತ್ತೆ ಹೇಳ್ರಿ? ದೇವರಿಗೆ ಅಲ್ವಾ. ನಮಗೆ ಎರಡೆರಡು ಸಲ ನಮಗೆ ಅದೃಷ್ಟ ಅದು. ಹಾಗಾಗಿ ನಾವೆಲ್ಲರೂ ಬೇಗ ರೆಡಿ ಆಗ್ತಿದ್ವಿ. ನಾವೆಲ್ಲ ಎಷ್ಟು ನಮ್ಮ ಮದುವೆಯಾಗಿ ಆಲ್ಮೋಸ್ಟ್ 5 ವರ್ಷ ಆಯಿತು. 5 ವರ್ಷದಿಂದನೂ ನಾವು ನಮ್ಮ ಅಪ್ಪಾಜಿಯವ್ರ ಜೊತೆಗೆ ಹೋಗ್ಬಿಟ್ಟು ಬಿಡ್ತಾಯಿದ್ವಿ. ಆದರೆ ನಾನು ಹಚ್ಚ ವರ್ಷದಲ್ಲಿ ನಾನು ಪ್ರೆಗ್ನೆಂಟ್ ಇದ್ದೆ, ಹಂಗಾಗಿ ನಾನು ಕರ್ಕೊಂಡು ಹೋಗಿರಲಿಲ್ಲ. ಆಮೇಲೆ ಪಾಪು ಚಿಕ್ಕನಿದ್ದ ಅಂತಬಿಟ್ಟು ಅವಾಗಲೂ ಕರ್ಕೊಂಡು ಹೋಗಿರಲಿಲ್ಲ. ಹಂಗಾಗಿ 2 ವರ್ಷ ಮಿಸ್ ಮಾಡ್ಕೊಂಡಿದ್ದೀನಿ ನಾನು. ನಮ್ಮ ರಾಕಿ ಎಲ್ಲ ಜೊತೆಗೆ ಹೋಗಿದ್ದಾರೆ. ಆಮೇಲೆ ಅಪ್ಪಾಜಿ ಪೂಜೆ ಮಾಡಿದ ತಕ್ಷಣ ಆಮೇಲೆ ನಾನು ಪೂಜೆ ಮಾಡಿದೆ. ನಾವು ಬೇಗ ಪೂಜೆ ಮಾಡಿದೆ. ಆಮೇಲೆ ಹಾಗೆ ಫ್ರೆಂಡ್ಸ್ ಏನಕ್ಕೆ ಅಂದರೆ ಹೊಸ ಹುತ್ತ ಹುಡ್ಕೊಂಡು ಹೋಗ್ಬೇಕು, ಹಂಗಾಗಿ ನಮ್ಮ ಅಪ್ಪಾಜಿಯವರು ಆ ಕಡೆಗೆ ಮಾಡಿರೋ ಹುತ್ತಕ್ಕೆ ಪೂಜೆ ಮಾಡಲ್ಲ. ಆಮೇಲೆ ನಾಗರಕಲ್ಲಿ ಪೂಜೆ ಅದಕ್ಕೂ ಪೂಜೆ ಮಾಡಲ್ಲ ಅವರು. ಹುತ್ತಕ್ಕೆ ಹೊಸ ಹುತ್ತನ ಹುಡ್ಕೊಂಡು ಹೋಗಿ ಪೂಜೆ ಮಾಡಬೇಕು ಅಂತ ಬಿಟ್ಟು ಅರ್ಜೆಂಟಾಗಿ ಬೇಗ ಪೂಜೆ ಮಾಡ್ತಿದ್ವಿ. ಹಂಗಾರು 9:30 ಗಂಟೆ ಆಗೇ ಹೋಯಿತು. ಹಂಗಾಗಿ ಬೇಗ ಪೂಜೆ ಮಾಡಿರಿ ಅಂತ ಬಿಟ್ಟು ಅಪ್ಪಾಜಿ ಹುತ್ತ ಹುಡುಕ್ತೀನಿ ಅಂತ ಅಪ್ಪಾಜಿ ಹೋಗಿತ್ತು ಆಲ್ರೆಡಿ. ನಾನು ಬೇಗ ಪೂಜೆ ಮಾಡ್ಕೊಂಡು ಆಮೇಲೆ ನಮ್ಮ ಪಾಪು ನಮ್ಮ ರಾಕಿ ಇಬ್ಬರೂ ಜೊತೆಗೆ ಅವರು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ಬಿಡು ಅವನ್ನೆಲ್ಲರೂ ಸಹ ಕೊಡ್ತೀನಿ ಪೂಜೆ ಮಾಡ್ರಕ್ಕೆ. ಇತ್ಲಾಗ ನಿಲ್ಸ ಅವನು. ಅಯ್ಯೋ ನೋಡಿ ಫ್ರೆಂಡ್ಸ್. ಹಂಗೆ ನಮ್ಮ ಪಾಪನು ಗಂಟೆ ಹಿಡ್ಕೊಂಡು ಅವ್ನು ನಮಗೆ ಪೂಜೆ ಮಾಡೋಕೆ ಬಿಡಲ್ಲ, ಹಂಗೆ ಆಡ್ತಾನೆ. ಆಮೇಲೆ ರಾಕಿ ಪೂಜೆ ಮಾಡಿದ ತಕ್ಷಣ ಆಮೇಲೆ ನಮ್ಮ ಅಮ್ಮ ಪೂಜೆ ಮಾಡಿದರು. ಆಮೇಲೆ ನಮ್ಮ ಅಪ್ಪಾಜಿ ಬೇರೆ ಫೋನ್ ಮಾಡ್ತಾಯಿದ್ರು. ಅಲ್ಲಿ ಅಪ್ಪಾಜಿ ಹುತ್ತ ನೋಡೋಣ, ಬೇರೆ ಕಡೆ ಎಲ್ಲರೂ ಈ ಥರ ನೋಡೋಣ ಅಂತ ಹೋದರು. ಎಲ್ಲೂ ಹುತ್ತ ಸಿಗಲಿಲ್ಲ, ಎಲ್ಲ ಪೂಜೆ ಮಾಡಿರೋ ಹುತ್ತಗಳು ಸಿಗ್ತಿದ್ವು. ಹಂಗಾಗಿ ನಮ್ಮ ಅಪ್ಪಾಜಿ ಸರಿ ಮುಂಚೆ ಹೋಗ್ತಿದ್ವಲ್ಲ ಅಲ್ಲೇ ಹೋಗಿ ನೋಡೋಣ ಬನ್ನಿ ಅಂತ ಬಿಟ್ಟು ಹೇಳಿದರು. ಹಂಗಾಗಿ ನಾನು ಎಲ್ಲ ಮನೆಗೆಲ್ಲ ರೆಡಿ ಮಾಡಿರೋದೆಲ್ಲ ದೇವ್ರ ಮನೆಯೆಲ್ಲ ಒಂದು ಸತಿ ವೀಡಿಯೋ ಮಾಡ್ಕೊಂಡೆ ನೋಡಿ ಫ್ರೆಂಡ್ಸ್. ನಮಗೆ ಕೈಲಾದಷ್ಟು ನಾವು ಎಷ್ಟಾಗುತ್ತೆ ಅಷ್ಟು ದೇವ್ರ ಮುಂದೆ ಗಣಪತಿ ಮುಂದೆ ಇಟ್ಟು ಎಲ್ಲ ರೆಡಿ ಮಾಡಿ ಎಲ್ಲ ಉಂಡೆ ಮತ್ತು ಹಣ್ಣು ಆಮೇಲೆ ಪೂಜೆಗೆ ಅಂತ ಮಾಡಿದ್ವಲ್ಲ ಎಲ್ಲ ಹೋಳಿಗೆ, ಅನ್ನ, ಸಾರು, ಕೋಸಂಬರಿ ಅದನ್ನೆಲ್ಲ ಇಟ್ಟು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿದ್ದೀವಿ. ಏನೋ ನಮಗೆ ಗೊತ್ತಿರೋ ಅಷ್ಟು ನಾವು ಮಾಡಿದ್ದೀವಿ. ಇದು ಫಸ್ಟ್ನೇ ವರ್ಷ ಮಾಡಿರೋದಲ್ವ, ಹಂಗಾಗಿ ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ ಅಂತಬಿಟ್ಟು ದೇವ್ರು ಕೇಳ್ಕೊಂಬಿಟ್ಟು ಸರಿ ಆಯಿತು ಅಂತಬಿಟ್ಟು ಈಗ ಉತ್ತ ಪೂಜೆ ಮಾಡ್ಕೋಬೇಕು ಅಂತಬಿಟ್ಟು ಬೇಗ ಹೊರಟ್ವಿ ನೋಡಿ ಫ್ರೆಂಡ್ಸ್. ಹೋಗ್ತಾ ಇದ್ದೀವಿ. ಹಂಗೆ ನಾವು ಇನ್ನೇನು ಮಾಮೂಲಿ ಯಾವಾಗಲೂ ಹೋಗ್ತೀವಲ್ಲ, ಅದು ಆಲ್ಮೋಸ್ಟ್ ಹೊಸದಾಗದಲ್ಲಿ ಎಲ್ಲರಿಗೆ ಗೊತ್ತಿರುತ್ತೆ. ಹೊಸ ಕೋರ್ಟ್ ಹತ್ರ ಇರೋದು. ಹೊಸ ಕೋರ್ಟ್ ಹತ್ರ ಈ ಕಡೆ ಸ್ವಲ್ಪ ಜಾಗ ಐತೆ, ಹಂಗಾಗಿ ಇಲ್ಲಿ ಹೋಗ್ಬಿಟ್ಟು ಎಲ್ಲ ನೋಡ್ತಾ ಇದ್ವಿ. ನೋಡೋಣ, ಅಲ್ಲೂ ಎಲ್ಲ ಫುಲ್ ಕ್ಲೀನ್ ಮಾಡಿದರು ನೋಡಿ ಫ್ರೆಂಡ್ಸ್. ಎಷ್ಟು ಫುಲ್ ಕ್ಲೀನ್ ಮಾಡಿದರು. ಹಂಗಾಗಿ ಸಿಕ್ಕಾಪಟ್ಟೆ ಇಲ್ಲೆಲ್ಲ ಗಿಡ ಮರಗಳೆಲ್ಲ, ತೆಂಗಿನ ಮರ ಎಲ್ಲ ಭಾಳ ಇದ್ವು. ಇಲ್ಲೆಲ್ಲ ಈ ಥರ ಹೋಗೋಕ್ಕೆ ಜಾಗನೇ ಇರಲಿಲ್ಲ. ಹಂಗಾಗಿ ಇವಾಗೆಲ್ಲ ಕ್ಲೀನ್ ಮಾಡಿದರೆ ಇರುತ್ತೆ ಹೆಂಗೋ ಅಂತಬಿಟ್ಟು ನಾವು ಅಪ್ಪಾಜಿ ನೋಡಿ ಫ್ರೆಂಡ್ಸ್ ಮುಂದೆ ನಮ್ಮ ಪಾಪನ ಎತ್ಕೊಂಬಿಟ್ಟು ಹೋಗ್ತಾ ಇದ್ದಾರೆ ಯಾವ ರೀತಿಯಾಗಿ ಅಂತಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ರು ನಮ್ಮ ಪಾಪಂಗೆ. ಅಮ್ಮ ಅಲ್ಲೆಲ್ಲ ಹೋಗ್ತೈತೆ ಅಪ್ಪಾಜಿ. ಅಲ್ಲಿ ಸುಂದ್ರ
ನಾನು ಮುದ್ದು ಮಾಡ್ತೀವಿ, ಮುದ್ದೆ ಆಡ್ತೀವಿ. ಆಮೇಲೆ ನೀವೇ ನೋಡಿದಿಲ್ಲ ಫ್ರೆಂಡ್ಸ್ ಹೆಂಗೆ ಹುಡ್ಕಾಡ್ಕೊಂಡು ಅಲ್ಲಿ ಹುಡ್ಕಾಡ್ಕೊಂಬಂದ್ವಿ. ನಾವು ಅಲ್ಲಿ ಇನ್ನೂ ಮುಂದೆ ಅಲ್ಲ ಹತ್ರ ಸಿಗೋದು ಎಲ್ಲ ಅದನ್ನೆಲ್ಲ ಎಲ್ಲ ಒಡ್ಸಾಕಿದ್ದಾರೆ ಉತ್ತನೆಲ್ಲ ಹೆಂಗೋ ಇದು ಅಂತ ಕಿತ್ತು ಅಂತಬಿಟ್ಟು ಹೆಂಗೋ ಸಿಗ್ತಲ್ಲ ನಮ್ಮ ಅದೃಷ್ಟಕ್ಕೆ ಇದೇ ಜಾಗದಲ್ಲಿ ಅಂತಬಿಟ್ಟು ನಾನು ನಮ್ಮ ಅಮ್ಮನ ಅಪ್ಪಾಜಿ ಎಲ್ಲರೂ ನಮ್ಮ ಅಪ್ಪಾಜಿ ಅಮ್ಮ ಇಬ್ಬರು ರೆಡಿ ಮಾಡಿದ್ರು. ನಾನು ನಮ್ಮ ರಾಕಿ ಪಾಪನ ಎತ್ಕೊಂಡು ನಿಂತಿದ್ವಿ. ಅಲ್ಲಿ ನಿಂತ್ಕೊಳ್ಳೋಕ್ಕೂ ಸ್ವಲ್ಪ ಜಾಗ ಇರಲಿಲ್ಲ, ಹಂಗಾಗಿ ನಾವು ದೂರ ನಿಂತ್ಕೊಂಡಿದ್ವಿ. ನೋಡಿ ಫ್ರೆಂಡ್ಸ್ ಯಾವ ರೀತಿಯಾಗೆಲ್ಲ ಅಪ್ಪಾಜಿ ಎಲ್ಲ ಅಮ್ಮ ಇಬ್ಬರು ಸೇರ್ಕೊಂಡು ರೆಡಿ ಮಾಡಿ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಮೊಬೈಲು ಆಮೇಲೆ ಬಿಟ್ಟುಬಿಟ್ಟು ಈ ಕಡೆಗೆ ಬಂದು ಪಾಪನ ಹಿಡ್ಕೊಳ್ರಿ ಒಬ್ರು. ಬಿಡಮ್ ಜೊತೆಗೆ ಬರ್ರಿ ನೀವು ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಅಮ್ಮ ಅಪ್ಪಾಜಿ ಇಬ್ಬರು ಪೂಜೆ ಮಾಡಿ ಹಾಲು ತುಪ್ಪ ಎಲ್ಲ ಬಿಟ್ಟರು. ಆಮೇಲೆ ನಾನು ನಮ್ಮ ರಾಕಿ ಇಬ್ಬರು ಪೂಜೆ ಮಾಡ್ತಾಯಿದ್ವಿ. ನಮ್ಮ ಅಮ್ಮರು ಯಾವಾಗಲೂ ಅಷ್ಟೇ, ಅವರು ಒಬ್ಬೊಬ್ಬರೇ ಹಾಲು ತುಪ್ಪ ಬಿಡ್ತಾಯಿದ್ರು. ವರ್ಷಕ್ಕೊಂದ್ಸತಿ ಯಾವತ್ತು ಗಂಡ ಹೆಂಡತಿ ಜೊತೆಗೆ ಬಿಡಬೇಕು ಹಾಲು ತುಪ್ಪನ ನನಗೆ ಗೊತ್ತಿರೋ ಪ್ರಕಾರ. ಹಂಗಾಗಿ ನಮ್ಮ ಅಮ್ಮಗೆ ಹೇಳ್ತಿದ್ದೆ, ಅಮ್ಮ ಜೊತೆಗೆ ಹಾಲು ಬಿಟ್ಟಿರಿ ಅಂತ ಬಿಟ್ಟು. ಅವ್ರು ಯಾವಾಗಲೂ ನಾನು ಮುಂಚೆಯಿಂದ ನೋಡ್ಕೊಬಂದಿನಿ, ಚಿಕ್ಕವಳಿದ್ದಾರೆ. ಅವ್ರು ಒಬ್ಬೊಬ್ಬರು ಸಪ್ರೇಟಾಗಿ ಬಿಡ್ತಿದ್ರು. ನಾನು ಎಷ್ಟೊಂದು ಜನ ನೋಡಿದ್ದೀನಿ, ನಾನು ಮೊಬೈಲಾಗೆಲ್ಲ ನೋಡಿದ್ದೀನಿ, ಎಷ್ಟೋ ಜನ ಎಲ್ಲ ಗಂಡ ಹೆಂಡತಿ ಜೊತೆಗೆ ಬಿಡ್ತಾರೆ. ಹಂಗಾಗಿ ನಾನು ಮದುವೆ ಆದಾಗಿಂದನೂ ಅಷ್ಟೇ ಇಬ್ಬರು ನಾವು ಜೊತೆಗೇ ಹಾಲು ತುಪ್ಪ ಬಿಡೋದು. ಹಂಗಾಗಿ ನಮ್ಮ ಅಪ್ಪಾಜಿ ಅಮ್ಮಗೂ ಹೇಳಿದೆ, ಈಗ ಜೊತೆಗೆ ಬಿಡ್ರಿ ಇಬ್ರು ಬಿಡ್ತೀರಲ್ವಾ ಅಂತ ಬಿಟ್ಟು ನಮ್ಮ ಅಮ್ಮಂಗೂ ಹೇಳ್ತಾ ಇದ್ದೆ, ಅಪ್ಪಾಜಿಗೂ. ಅವರು ಎಲ್ಲ ಒಬ್ಬೊಬ್ಬರೇ ಈ ರೀತಿಯಾಗಿ ಬಿಟ್ಟು ಮಾಡ್ತಾಯಿದ್ರು. ಆಮೇಲೆ ನಮ್ಮದು ಎಲ್ಲ ಪೂಜೆ ಆಯಿತು. ಆಮೇಲೆ ಪಾಪು ಕರ್ಕೊಂಡು ಅವನಿಗೂ ಪೂಜೆ ಮಾಡಬೇಕಲ್ವ, ಹಾಗಾಗಿ ನಮ್ಮ ರಾಕಿ ಪಾಪು ಕರ್ಕೊಂಬಂದ, ಅವನಿಗೂ ಪೂಜೆ ಮಾಡಿಸಿ ಅವನು ಎತ್ಕೊಂಡು ಒಂದ್ಸತಿ ಅವನೂ ಜೊತೆಗೆ ಹಾಲು ತುಪ್ಪ ಎಲ್ಲ ಬಿಟ್ವಿ. ಆಮೇಲೆ ಎಲ್ಲ ಪೂಜೆ ಎಲ್ಲ ಮುಗೀತು ಫ್ರೆಂಡ್ಸ್. ನೋಡಿ ಯಾವ ರೀತಿಯಾಗಿ ಮಾಡ್ತಾಯಿದ್ದೀವಿ ಅಂತ ಬಿಟ್ಟು. ಇದ್ರ ಕುಂಕುಮ ಉತ್ತದ ಮಾಡ್ದು ಒಂಚೂರು ಅಣಿಗೆ ಅವನಿಗೆ ಹಾಂ ಪೂಜೆ ಮಾಡಿಸಿ ಊದ್ಗಡೆಗೆ. ಮತ್ತೆ ಹೊಸ ಗೌರಿ ಹಬ್ಬ ಅವನಿಗೆ 2ನೇ ವರ್ಷದಲ್ಲ ಇದು ಅಂದ್ರೆ ಅವರೇ ಬಂದಿರಲ್ಲ. ಇದಾವೆ ಪ್ರಸನ್ನ ನವದನಂ ದಾಯ ಸರ್ವ ಇಗ್ನಾಪ ಕೈಮಿಗೆಪ್ಪ ಸ್ವಾಮಿ ಕೈಮಿಗೆಪ್ಪ ಕೈಮಿಗೆಪ್ಪ ಸ್ವಾಮಿ ಹ್ಞೂ ಕಡಪ್ಪ ನಡಿಯಪ್ಪ ಬರ್ರಿ ಎತ್ಕೊಳ ಮುಂದೆ ಎಡೆ ಕೊಡಮ್ಮ ಎಲ್ಲರಿಗೂ. ಅಶೋ ಎತ್ಕೊಂಡಿದ್ದಾನೆ ಹೋಗ್ತಾನೆ ಕಡಿಕೆ. ನಿಮ್ಮ ಅಪ್ಪಾಜಿಗೊಂದು ಎಡೆ ಕೊಡು. ನೋಡಿರಲ್ಲ ಫ್ರೆಂಡ್, ಪೂಜೆ ಎಲ್ಲ ಮುಗಿಸ್ಕೊಂಬಿಟ್ಟು ಅಲ್ಲಿ ನಮ್ಮ ಅಪ್ಪಾಜಿಗೊಂದು, ನಮ್ಮ ಅಮ್ಮಗೊಂದು, ನನಗೊಂದು, ನಮ್ಮ ಅಕ್ಕಿಗೊಂದು ಎಲ್ಲರೂ ನಾವೊಂದು ಎಡೆ ಎತ್ಕೊಂಬಿಟ್ಟು ಅಲ್ಲಿ ಇರೋದು ಮುಂದೆ ಇರೋದು ನೋಡಿದೊಂದು ಎಡೆ ಅಲ್ಲೇ ಬಿಟ್ಬಿಟ್ಟು ಹೊರಟ್ವಿ. ನೋಡಿ ಫ್ರೆಂಡ್ಸ್, ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನೂ ಇಷ್ಟೇ ಗೌರಿ ಹಬ್ಬ ಪೂಜೆ ಎಲ್ಲ ಮುಗೀತು. ಇನ್ನೇನಿಲ್ಲ ಹಬ್ಬ, ಇನ್ನೇನು ಮನೆಗೆ ಹೋಗ್ಬಿಟ್ಟು ಊಟ ಮಾಡೋದಷ್ಟೇ, ಇನ್ನೇನಿರಲ್ಲ. ಆಮೇಲೆ ಇವತ್ತು ಸಂಜೆನೇ ಗಣಪತಿ ವಿಸರ್ಜನೆ ಮಾಡಬೇಕು, ಯಾಕೆಂದರೆ ಒಂದೇ ದಿವಸ ಇಟ್ಕೊಳ್ಳೋದು. ಹಂಗಾಗಿ ಇನ್ನು ಫಸ್ಟ್ನೇ ವರ್ಷ ಅಲ್ವಾ, ಹಂಗಾಗಿ ಫಸ್ಟ್ನೇ ವರ್ಷ ಬೆಳಗ್ಗೆಯಿಂದ ಸಂಜೆವರೆಗೂ ಇಟ್ಕೊಂಡು ಸಂಜೆ ಒಂದು 6:30 7 ಗಂಟೆಗೆ ಬಿಡೋಣ ಅಂತಬಿಟ್ಟು ಅಂದ್ಕೊಂಡಿದ್ದೀವಿ. ಹಾಗೆ ನೋಡಿ ಫ್ರೆಂಡ್ಸ್, ಅಪ್ಪಾಜಿಗೆ ಎಲ್ಲ ಊಟಕ್ಕೆ ಇಕ್ಬೇಕು, ಹಂಗಾಗಿ ಊಟ ಎಲ್ಲ ಮಾಡಬೇಕು ಅಂತಬಿಟ್ಟು ಎಲ್ಲ ಅಮ್ಮ ಎಲ್ಲ ಒಳಗಡೆ ಹೋಗಿ ರೆಡಿ ಮಾಡ್ಕೊತಾ ಇದ್ರು. ನೋಡಿ ಫ್ರೆಂಡ್ಸ್, ಎಲ್ಲ ಪೂಜೆ ಮುಗಿಸ್ಕೊಂಬಂದಿದ್ದೀವಿ. ಆಮೇಲೆ ಹೊಟ್ಟೆ ಬೇರೆ ಹಸಿತಾ ಇತ್ತು. ಹಂಗಾಗಿ ಬೆಳಗ್ಗೆ ಎದ್ದಾಗಿಂದ ಬೇಗ ಎದ್ದಿರ್ತೀವಲ್ಲ, ಹೊಟ್ಟೆ ಜಾಸ್ತಿ ಬೇಗ ಹಸಿದಿರುತ್ತೆ. ಫಸ್ಟ್ ಅಪ್ಪಾಜಿ ಅಮ್ಮಗೆ ಊಟ ಮಾಡಲಿ, ಆಮೇಲೆ ನಾನು ಊಟ ಮಾಡ ಅಂತ ಹೇಳ್ಬಿಟ್ಟು ಪಾಪನ ಅಲ್ಲಿ ಕೂರಿಸ್ಬಿಟ್ಟು ಅಪ್ಪಾಜಿ ಅಮ್ಮಗೆ ಇಬ್ಬರಿಗೆ ಊಟಕ್ಕೆ ಕೊಟ್ಟಿದ್ದೆ. ನಮ್ಮಮ್ಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಲ್ವಾ, ಹಂಗಾಗಿ ಊಟ ಮಾಡಲಿ ಬೇಗ ಅಂತ ಬಿಟ್ಟು ಕೂರಿಸಿದ್ದೆ. ಹಾಗೆ ಫ್ರೆಂಡ್ಸ್, ಅಮ್ಮ ಅಪ್ಪಾಜಿ ಇಬ್ಬರದು ಊಟ ಆದಮೇಲೆ ನಾನು ರಾಕಿನ ಊಟ ಮಾಡ್ಕೊಂಡೆ. ಆಮೇಲೆ ಸಂಜೆ ಬೇಗ ರೆಡಿ ಆದೆ. ಆಲ್ರೆಡಿ ಒಂದು 5:30 6 ಗಂಟೆ ಆಗಿತ್ತು. ಆಲ್ರೆಡಿ 6 ಗಂಟೆ ಆಗಿತ್ತು. ಹಂಗಾಗಿ ಬೇಗ ರೆಡಿ ಆಗಿಬಿಟ್ಟು ಬೇಗ ಅದನ್ನು ವಿಸರ್ಜನೆ ಮಾಡೋಕೆ ಹೋಗ್ಬೇಕಲ್ವ. ಹಂಗೆ ನಾವು ಗೌರಮ್ಮ ಕೂರಿಸಿದ್ರಲ್ಲ ಅಲ್ಲಿಗೆ ಪೂಜೆ ಮಾಡಿಸ್ಕೊಂಬರಕ್ಕೆ ಹೋಗಬೇಕು. ಹಂಗೆ ಇದನ್ನು ಗಣಪತಿನ ವಿಸರ್ಜನೆ ಮಾಡಿಬಿಟ್ಟು ಹೋಗೋಣ ಅಂತೇಳ್ಬಿಟ್ಟು ಫಸ್ಟ್ ಪೂಜೆ ಗೀಜೆ ಎಲ್ಲ ಮಾಡ್ಕೊತಾ ಇದ್ದೀವಿ. ಫಸ್ಟ್ ನಾನು ಅಪ್ಪಾಜಿ ಅಮ್ಮ ಎಲ್ಲ ಇಬ್ಬರು ಪೂಜೆ ಮಾಡಿದರು. ಆಮೇಲೆ ನಾನು ಪೂಜೆ ಮಾಡಿದೆ. ಆಮೇಲೆ ನಮ್ಮ ಅಕ್ಕನೂ ಗೌರಿ ಹಬ್ಬಕ್ಕೆ ಅಂತೇಳ್ಬಿಟ್ಟು ಗಂಡನೂರು ಹೋಗಿದ್ದು, ಅಲ್ಲಿ ನಾವು ಪೂಜೆ ಮಾಡ್ಕೊಂಡು ಇವಾಗ ಬಂದರು. ಹಂಗೆ ನಮ್ಮ ಅಕ್ಕಗೋಸ್ಕರ ಕಾಯ್ತಾ ಇದ್ದೀವಿ ಅಂತೇಳ್ಬಿಟ್ಟು ಅವರು ಅಲ್ಲೋಗ್ಬಿಟ್ಟು ಅಲ್ಲಿ ಎಲ್ಲ ಅಣ್ಣ ತಮ್ಮಳು ಎಲ್ಲ ಸೇರ್ಕೊಂಡ್ಬಿಟ್ಟು ತುಂಬ ಜನ ಸೇರ್ಕೊಂಡು ಅಲ್ಲೆಲ್ಲ ಅಡುಗೆ ಮಾಡಿ ಎಲ್ಲ ಹಬ್ಬ ಮಾಡ್ತಾರೆ. ಹಂಗಾಗಿ ನಮ್ಮ ಅಕ್ಕ ಬರೋದನ್ನ ಕಾಯ್ತಾ ಇರ್ತಾರೆ. ಅವಳು ತಂದಾಗ ಗಣಪತಿ ನೋಡಲ್ಲ. ಅವಳು ಬೆಳಗ್ಗೆ ನಾವು ಹಬ್ಬ ಮಾಡ್ಕೊಂಡು ಸೀದಾ ಊರಿಗೆ ಹೋಗಿದ್ಲು. ಹಂಗಾಗಿ ನಮ್ಮ ಅಕ್ಕ ಬರಲಿ ಅಂತಬಿಟ್ಟು ಹೊರಗಡೆಯಿಂದ ಕಾಯ್ತಾ ಇದ್ದೆ. ನೋಡಿ ಫ್ರೆಂಡ್ಸ್, ಅವಳು ಯಾವಾಗ ಬಂದು ಗೊತ್ತಾ, ಅಲ್ಲೇ ಇನ್ನೇನೆಲ್ಲ ಹೋಗೋಣ ಗಣಪತಿ ಬಿಡಕ್ಕೆ ತಗೋಣ ಅಂದಿದ್ವಿ. ಅವಾಗ ಫೋನ್ ಮಾಡಿದ್ದು ಬಂದ್ವಿ ಅಂತಬಿಟ್ಟು ಸರಿ ಅಂತಬಿಟ್ಟು ನೋಡಿ ಫ್ರೆಂಡ್ಸ್ ಬರ್ತಾ ಇದ್ದಾಳೆ ಇವಾಗ. ಆಮೇಲೆ ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ಹಂಗಾಗಿ ಮಂಗಳಾರತಿ ಎಲ್ಲ ತೊಗೊಂಬಿಟ್ಟು ಬರ್ತಾಯಿದ್ದಾಳೆ. ಅವಳು ಬಂದು ಪೂಜೆ ಮಾಡಿದ್ಲು. ಪಾಪು ಅಂತೂ ಎಲ್ಲರ ಜೊತೆಗೂ ಪೂಜೆ ಮಾಡ್ತಾನೆ ಇರ್ತಾನೆ. ಅವನು ಯಾರು ಪೂಜೆ ಮಾಡೋಕೆ ಹೋಗ್ತಾರೆ ಎಲ್ಲರ ಜೊತೆಗೂ ಹೋಗಿ ಪೂಜೆ ಮಾಡ್ತಾರೆ. ಆಮೇಲೆ ಅಪ್ಪಾಜಿ ನಿಂತ್ಕೊಂಡು ನೋಡ್ತಾ ಇತ್ತು. ಫಸ್ಟ್ನೇ ವರ್ಷ ಗಣಪತಿ ತಂದಿದ್ದಲ್ವ, ಹಂಗಾಗಿ ನಾನು ಫುಲ್ ಜೋಶಾಗಿ ಫುಲ್ ಎಲ್ಲರಿಗಿನ ಖುಷಿಯಾಗಿ ನಾನೇ ಇದ್ದಿದ್ದು. ಗಣಪತಿ ಪಪ್ಪ ಮೋರ್ಯ ಅಂದ್ಕೊಂಬಿಟ್ಟು. ಹಂಗಾಗಿ ನಾವು ಅಪ್ಪಾಜಿ ನೋಡ್ತಾನೆ ಇದ್ರು. ಎಷ್ಟು ಖುಷಿ
ಖುಷಿ ಐತೆ ನನ್ನ ಮಗಳಿಗೆ ಅಂತ ಹೇಳ್ಬಿಟ್ಟು. ಹಾಗೆ ನೋಡಿ ಫ್ರೆಂಡ್ಸ್, ಇವಾಗ ಗಣಪತಿ ಬಿಡೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ತಟ್ಟೆಲೆಲ್ಲ ಅಕ್ಕಿ ಎಲ್ಲ ಹಾಕ್ಬಿಟ್ಟು ಅದನ್ನೆಲ್ಲ ಇಟ್ಕೊಂಡ್ಬಿಟ್ಟು ಹೋಗ್ತಾ ಇದ್ದೀವಿ. ಆಟೋದಲ್ಲೆಲ್ಲ ಹೋಗೋದು. ಹಂಗಾಗಿ ನಮ್ಮ ಪಾಪ ಅಂತೂ ಫುಲ್ ಕಿರ್ಚಾಡ್ತಿ ಏನಕ್ಕೆ ಹೋಗಿ ಆಡ್ತಿದ್ದಾನೆ ಸಿಕ್ಕಾಬಟ್ಟೆ. ಅವನಂತೂ ಅಲ್ಲಿ ದೇವ್ರ ಮನೆ ಒಳಗಡೆ ಹೋಗ್ಬಿಟ್ಟು ಎಲ್ಲ ಎಳ್ದಾಡೋಕ್ಕೆ ಹಂಗೆ ಆಡ್ತಿದ್ದಾನೆ. ಹಣ್ಣು ಎಲ್ಲ ಇಟ್ಟಿದ್ದೀವಲ್ಲ, ಹಂಗಾಗಿ ಹಂಗೆ ಕೂಗಾಡ್ತಿದ್ದಾನೆ. ಫುಲ್ ಖುಷಿ ಆಗ್ಬಿಡ್ತು. ನಾನು ಕೈಯಲ್ಲಿ ಹಿಡ್ಕೊಂಡು ಹೋಗ್ತಿರೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬನ್ನಿ ಈಗ ವಿಸರ್ಜನೆ ಮಾಡೋಣ ಅಂತಬಿಟ್ಟು ಹೋಗಿದ್ದೀವಿ. ನಾನು ನೋಡಿಲ್ಲಪ್ಪ, ಇದೆ ಫಸ್ಟ್. ಆಮೇಲೆ ನಾವು ಹೋದಾಗ ನೋಡಿ ಫ್ರೆಂಡ್ಸ್, ಅಲ್ಲೆಲ್ಲ ಗಣಪತಿ ಬಿಡ್ತಾಯಿದ್ರು. ಎಷ್ಟೊಂದು ಜನ ಬಂದುಬಿಟ್ಟು ಗಣಪತಿ ಎಲ್ಲ ಬಿಡ್ತಾಯಿದ್ರು. ಆಮೇಲೆ ನಾವು ಹೋದ್ವಲ್ವ, ಹೋಗ್ಬಿಟ್ಟು ನಾವು ಎಲ್ಲ ಊದ್ಗಡ್ಡೆ ಹಚ್ಕೊಂಬಿಟ್ಟು ಎಲ್ಲರೂ ಪೂಜೆ ಮಾಡಬೇಕಲ್ವ ಅಲ್ಲೊಂದ್ಸತಿ. ಹಂಗಾಗಿ ಅವರು ಗಣಪತಿ ಬಿಡಲಿ ಅಂತೇಳ್ಬಿಟ್ಟು ನೋಡ್ತಾ ಇದ್ವಿ. ನಮ್ಮ ಪಾಪನು ಫುಲ್ ಖುಷಿಯಾಗಿ ನೋಡ್ತಾ ಇದ್ದ. ಕೇಕ್ ಹಾಕೊಂಡು ನೋಡ್ತಿದ್ದ ಅವನಂತೂ. ಆಮೇಲೆ ಎಲ್ಲರೂ ಪೂಜೆ ಮಾಡೋಕ್ಕೆ ಅಂತೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡ್ವಿ. ಅವರೆಲ್ಲ ಗಣಪತಿ ಎಲ್ಲ ಬಿಟ್ಬಿಟ್ಟು ಹೋದರು. ಆಮೇಲೆ ನಮ್ಮ ರಾಕಿ, ನಾನು, ನಮ್ಮ ಅಕ್ಕ, ನಮ್ಮ ಅಮ್ಮ, ಪಾಪು ಎಲ್ಲರೂ 3 ಜನನೂ ಪೂಜೆ ಮಾಡಿದ್ವಿ. ಪೂಜೆ ಮಾಡಿಬಿಟ್ಟು ಅದನ್ನು ವಿಸರ್ಜನೆ ಮಾಡ್ತಾ ಇದ್ದೀವಿ ನೋಡಿ. ಇಲ್ಲ ಬಿಡ್ಬೋದಪ್ಪ ಆರಾಮಾಗಿ ಪೂಜೆ ಮಾಡು. ಗಣಪತಿ ಹೋಗ್ತಾನೆ, ಗಣೇಶ ಹೋಗ್ತಾನೆ, ಹೋಗ್ತಾನಪ್ಪ ಹೋಗ್ತಾನೆ, ಗಣೇಶ ಹೋಗ್ತಾನೆ, ಹೋಗ್ತಾನಪ್ಪ ಹೋಗ್ತಾನೆ, ಗಣೇಶ ಹೋಗ್ತಾನೆ. ಸ್ವಾಮಿ ಗುರುದೇವ ಮೆಲ್ಲಕ್ಕೆ ಬಿಡು, ಮೆಲ್ಲಕ್ಕೆ. ಕಾಣಲಿಲ್ಲ ನಮ್ದು. ಅದು ಅಲ್ಲಿ ಬೆಳಕ ಬಿಟ್ಟಾರ ಅದಕ್ಕೆ ಹೆಂಗಿದ್ದಂತ ಇದು ಅಲ್ಲ ಮಂಕೊಂಡಿತ ಕುತ್ಕೊಂಡಿತ್ತು ಕಾಣಿಸ್ತಾ. ಲೈಟ್ ಬಿಡು ಗೊತ್ತಾಗುತ್ತೆ. ಹಾಗೆ ಫ್ರೆಂಡ್ಸ್ ಎಲ್ಲ ಗಣಪತಿ ಎಲ್ಲ ವಿಸರ್ಜನೆ ಮಾಡಿದ್ವಿ ನೋಡಿದ್ರಲ್ಲ. ಹಂಗಾಗಿ ನಮ್ಮಮ್ಮ ನೋಡಿ ಫ್ರೆಂಡ್ಸ್ ಹೆಂಗೆ ಹೇಳ್ತು. ಆಮೇಲೆ ನನಗೆ ಆ ಥರ ಫಸ್ಟ್ ಟೈಮ್ ಎಲ್ಲ ಗಣಪತಿ ಬಿಡೋತ್ತಾಗ ಜಾಗಕ್ಕೆ ಹೋಗಿರೋದು. ಹಂಗಾಗಿ ನಂಗೆ ಆ ಥರ ಬಿಡಬೇಕಾದ್ರೆ ಹೇಳ್ಬೇಕಂತೆಲ್ಲ ಗೊತ್ತಿಲ್ಲ. ನಮ್ಮಮ್ಮ ಹೇಳ್ತಾ ಇತ್ತು. ಆಮೇಲೆ ಎಲ್ಲ ಗಣಪತಿ ಎಲ್ಲ ವಿಸರ್ಜನೆ ಮಾಡಿಬಿಟ್ಟು ಆಮೇಲೆ ಮತ್ತೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ನಲ್ವ, ಹಂಗಾಗಿ ದೇವಸ್ಥಾನಕ್ಕೆ ಹೋಗ್ತಿದ್ವಿ ನೋಡಿ ಫ್ರೆಂಡ್ಸ್. ಇಲ್ಲಿ ಗೌರಮ್ಮ ಕೂರಿಸಿದ್ರಲ್ವ, ಹಂಗಾಗಿ ದೇವಸ್ಥಾನಕ್ಕೆ ಬಂದಿದ್ವಿ ಇಲ್ಲಿ. ಹಾಗೆ ಇದು ಯಾವ ದೇವಸ್ಥಾನ ಅಂತ ಕೇಳ್ಬೋದು ನೀವು. ಬನಶಂಕರಮ್ಮನ ದೇವಸ್ಥಾನ ಇದು. ಇಲ್ಲಿ ವರ್ಷವೂ ಕೂರಿಸ್ತಾ ಇರ್ತಾರೆ. 3 ದಿನ ಕೂರಿಸ್ತಾರೆ ಇಲ್ಲಿ ಗೌರಮ್ಮನ. ಹಾಗೆ ಫ್ರೆಂಡ್ಸ್, ಇಲ್ಲಿ ನಮಗೆ ಕಾಯ್ಕಡೆ ಎಲ್ಲ ಕೊಟ್ಟಿರ್ತಾರಲ್ಲ, ಬ್ಲೌಸ್ ಎಲ್ಲ ಸೀರೆ ಆಯ್ತು, ಇದನ್ನು ದೇವ್ರ ಮೇಲೆ ತಂದುಬಿಟ್ಟು ಹಾಕ್ಬಿಟ್ಟು ಅದಕ್ಕೆಲ್ಲ ಕುಂಕುಮ ಹಚ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ನಾವು ಯಾವಾಗಲೂ ಅಷ್ಟು ವರ್ಷ ಅದೇ ರೀತಿಯಾಗಿ ಮಾಡ್ತೀವಿ. ಓಕೆ ಫ್ರೆಂಡ್ಸ್, ನಾನು ಮಾಡಿರೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮಾಡಿಬಿಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಓಕೆ ಬಾಯ್.